ನಮಸ್ತೆ, ನಾನು ಶ್ರುತಿ. ವಾಂಗಿಬಾತ್ ರೆಸಿಪಿ. ಕುಕ್ಕರ್ದಾಗ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ಒಂದು 4 ಲವಂಗ ಹಾಕ್ರಿ. ಲವಂಗ ಆದ ಬಳಿಕ ಒಂದು ಚಮಚ ಜೀರಿಗೆ, ಕರಿಬೇವು ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊರಿ. ಉಳ್ಳಾಗಡ್ಡಿ ಫ್ರೈ ಆದ ಬಳಿಕ ಖಾರ ತಕ್ಕಷ್ಟು ಒಂದು 4 ಮೆಣಸಿನ್ಕಾಯಿ ಹಾಕ್ರಿ. ಮೆಣಸಿನ್ಕಾಯಿ ವಟಾಣಿ ಹಾಕಿ ವಟಾಣಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ವಟಾಣಿ ಮಿಕ್ಸ್ ಆದ ಬಳಿಕ ಟೊಮೊಟೊ ಹಾಕ್ರಿ. ಟೊಮೊಟೊನ ಹಾಕಿದಾದ ಬಳಿಕ ಒಂದು ವಾಟಿ ಫ್ಲವರ್ ಹಾಕ್ರಿ. ಫ್ಲವರ್ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ಬಟಾಟಿ ಗಜ್ರಿಕಾಯಿ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ಈಗ ಬದ್ನಿಕಾಯಿ ಹಾಕ್ರಿ. ಬದ್ನಿಕಾಯಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಆದ ಬಳಿಕ ಒಂದು ಚಮಚ ಅರಿಶಿನ ಪುಡಿ ಹಾಕಿ, ಒಂದು ಚಮಚ ಗರಂ ಮಸಾಲ, ಒಂದು ಚಮಚ ಲಾಲ್ ಮಸಾಲ, ಒಂದು ಚಮಚ ಧನಿಯಾ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಆ ಥರ. ಅದು ಮಿಕ್ಸ್ ಆದ ಬಳಿಕ ಅಕ್ಕಿ ನಾವು ನೆನೆ ಇಟ್ಟಿರ್ತೀವಲ್ಲ ಅದನ್ನ ಅಕ್ಕಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹೀರ್ಕೋಬೇಕು ಆ ಥರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊರಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ರಿ. ಅದು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ಕುಕ್ಕರಲ್ಲಿ ಕ್ಲೋಸ್ ಮಾಡಿಟ್ಟು 3 ಸಿಟಿ ಮಾಡಿದ್ರೆ ವಾಂಗಿಬಾತ್ ರೆಡಿ ಆಗ್ತೈತಿ. ಒಮ್ಮೆ ಈ ಥರ ವಾಂಗಿಬಾತ್ ಟ್ರೈ ಮಾಡಿ ನೋಡಿರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈ ಬ್ಯಾಳಿಗೆ ನೀವು ಏನು ಅಂತೀರ ಅಂತ ಕಮೆಂಟ್ ಮಾಡಿರಿ. ಮಹಾರಾಷ್ಟ್ರದಾಗ ಇದಕ್ಕೆ ಕಾಳು ಹುಲ್ಗ ಅಂತ ಕರೀತಾರೆ. ಕುಕ್ಕರ್ದಾಗ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಬ್ಯಾಳಿ ಹಾಕಿ ಒಂದು 2-3 ಸಿಟಿ ಮಾಡಬೇಕು. ಈ ಬ್ಯಾಳಿ 2-3 ಸಿಟಿ ಆದ ಬಳಿಕ ಕಡಾಯಾಗ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ಜೀರಿಗೆ, ಉಳ್ಳಾಗಡ್ಡಿ ಹಾಕ್ರಿ, ಕರಿಬೇವು, ಟೊಮೊಟೊ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆದ ಬಳಿಕ ಒಂದು ಚಮಚ ಅರಿಶಿನ ಪುಡಿ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಟ್ನಿ ಪುಡಿ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದು ಮಸಾಲೆ ಎಲ್ಲ ಹೀರ್ಕೋಬೇಕು, ಎಣ್ಣೆ ಬಿಡಬೇಕು. ಆ ಥರ ಮಿಕ್ಸ್ ಮಾಡಿದಾದ ಬಳಿಕ ಕುಕ್ಕರ್ದಾಗೆ ನಾವು ಸಿಟಿ ಮಾಡ್ತೀವಲ್ಲ ಅದನ್ನು ಕಾಳು ಹುಲ್ಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡಿದಾದ ಬಳಿಕ ಒಂದು 5 ನಿಮಿಷ ಕುದಿಸಿದ್ರೆ ನಮ್ದು ರೆಡಿ ಆಗ್ತದೆ ಕಾಳು ಹುಲ್ಗ ಬಾಜಿ. ಇಡ್ಲಿ ಮಾಡೋಕ್ಕೆ ವಟಾಣಿ, ಬಟಾಟಿ, ಉಳ್ಳಾಗಡ್ಡಿ, ಮೊಸರು, ರವೆ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕಡಲೆ ಹಿಟ್ಟು. ಕಡಾಯಾಗ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ ಬಳಿಕ ವಟಾಣಿ ಚೆನ್ನಾಗಿ ಎಣ್ಣೆಯಾಗ ಹುರ್ಕೋಬೇಕು. ವಟಾಣಿ ಎಲ್ಲ ಕಲರ್ ಬರಬೇಕು ಆ ಥರ ಹುರ್ಕೋಬೇಕು. ಅದು ಹುರಿದಿದ್ದಾದ ಬಳಿಕ ಒಂದು ವಾಟಿದಾಗ ತೆಗೆದಿಟ್ರಿ. ಇನ್ನೊಂದು ಕಡಾಯಾಗ ಎಣ್ಣೆ ಹಾಕ್ರಿ. ಬಿಸಿ ಆದ ಬಳಿಕ ಜೀರಿಗೆ ಹಾಕ್ರಿ. ಜೀರಿಗೆ, ಉಳ್ಳಾಗಡ್ಡಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಫ್ರೈ ಆದ ಬಳಿಕ ಅರಿಶಿನ ಪುಡಿ ಹಾಕ್ರಿ. ಅರಿಶಿನ ಪುಡಿ ಆದ ಬಳಿಕ ಗರಂ ಮಸಾಲ, ಧನಿಯಾ ಪುಡಿ, ಜೀರಾ ಪುಡಿ, ಲಾಲ್ ಮಸಾಲ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದು ಮಿಕ್ಸ್ ಮಾಡಿದಾದ ಬಳಿಕ ಬಟಾಟಿಯನ್ನು ನಾವು ಕುದಿಸಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಿರ್ಕೋಬೇಕು ಆ ಥರ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿರಿ. ಮಿಕ್ಸ್ ಆದ ಬಳಿಕ ಒಂದು ಚಮಚ ಕಡಲೆ ಹಿಟ್ಟು ಹಾಕಿ ಅದನ್ನು ಕಡಲೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಿರ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ಒಂದು 5 ನಿಮಿಷ ಬಿಟ್ರಿ. ಈ ಕಡೆ ಒಂದು ಬೌಲ್ ತೊಗೊರಿ. ಬೌಲ್ನಾಗ ರವೆ ಹಾಕ್ರಿ. ರವೆ ಹಾಕಿದಾದ ಬಳಿಕ ಒಂದು ವಾಟಿ ಮೊಸರು ಹಾಕ್ರಿ. ಮೊಸರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ಏನಾದರೂ ಸ್ವಲ್ಪ ಗಟ್ಟಿ ಅನ್ನಿಸ್ತಂದ್ರೆ ಸ್ವಲ್ಪ ನೀರು ಹಾಕಿ ಅದನ್ನ ಮಿಕ್ಸ್ ಮಾಡಿರಿ. ಒಂದು ಚಮಚ ಸೋಡಾ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ಬಳಿಕ ಕಡಲೆ ಹಿಟ್ಟು ಹಾಕ್ರಿ. 2 ಚಮಚ ಹಾಕತ್ತೀನಿ. 2 ಚಮಚ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಹಿಟ್ಟಿನಾಗ ಮಿಕ್ಸ್ ಮಾಡಿದಾದ ಬಳಿಕ ಒಂದು ಅರ್ಧ ತಾಸು ಅದು ಫುಲ್ ನೆನಿಬೇಕು. ನೆನೆಯಕ್ಕೆ ಇಟ್ಬಿಟ್ರಿ ಒಂದು ಅರ್ಧ ತಾಸು ಚೆನ್ನಾಗಿ. ಈಗ ಅರ್ಧ ತಾಸು ಆಯಿತು ನೋಡ್ಬೋದು. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಒಂದು ಮಿಕ್ಸರ್ ಭಾಂಡೆ ತೊಗೊರಿ. ಮಿಕ್ಸರ್ ಭಾಂಡೆದಾಗ ಈಗ ರವೆ ಮೊಸರು ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಹಾಕ್ರಿ. ಅದು ಹಾಕಿದಾದ ಬಳಿಕ ನಾವು ವಟಾಣಿ ಹುರಿದಿರ್ತೀವಲ್ಲ ಆ ವಟಾಣಿ ಹಾಕ್ರಿ. ಸ್ವಲ್ಪ ಒಂದು 4 ಮೆಣಸಿನ್ಕಾಯಿ ಹಾಕ್ರಿ. ಒಂದು 5-6 ಅದ್ರಕ್ ಹಾಕ್ರಿ. ಅದ್ರಕ್ ಹಾಕಿ ಸ್ವಲ್ಪ ಕೊತ್ತಂಬರಿ ಹೆಚ್ಚು ಹಾಕ್ರಿ. ಕೊತ್ತಂಬರಿ ಟೇಸ್ಟ್ ಬರ್ತೈತಿ. ಅದನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಅದು ಪೇಸ್ಟ್ ಮಾಡಿದಾದ ಬಳಿಕ ಇದು ಒಂದು ಬಟ್ಟಲ್ದಾಗ ತೆಗೆದಿಡ್ರಿ. ಕ್ವಾಂಟಿಟಿ ನೋಡಿ ಸ್ವಲ್ಪ ಗಟ್ಟಿ ಇತ್ತಂದ್ರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಅದು ಮಿಕ್ಸ್ ಮಾಡಿದಾದ ಬಳಿಕ ನಾವೇನು ಬಟಾಟಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಈ ಥರ ಬೌಲ್ ಮಾಡ್ಕೋಬೇಕು. ದಪ್ಪು ಆಗಬಾರ್ದು, ತಿಳುವೂ ಆಗಬಾರ್ದು ಆ ಥರ ಮಾಡಿರಿ. ಒಂದು ವಾಟಿ ತೊಗೊರಿ. ಒಂದು ವಾಟಿದಾಗ ಸ್ವಲ್ಪ ಎಣ್ಣೆ ಹಾಕಿ ಇದು 2 ಚಮಚ ಹಾಕ್ರಿ. ಈ ಚಮಚ ಆದ ಬಳಿಕ ನಾವೇನು ಬಟಾಟಿದ್ದು ಇದು ಇಲ್ಲ ಅದನ್ನು ಹಾಕಿ
ಅದ್ರ ಮೇಲೆ ಸ್ವಲ್ಪ ಮತ್ತು ಹಾಕ್ರಿ, ಒಂದು ಚಮಚ ಹಾಕಿ ಎಲ್ಲನೂ ಇದೇ ಥರ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ. ಎಲ್ಲನೂ ಒಟ್ಟಿ ಆದ ಬಳಿಕ ನಾವೀಗ ಇದಕ್ಕೆ ಸ್ಟೀಮ್ ಕೊಡಬೇಕು. ಒಂದು ಸ್ಟೀಮರ್ ತೊಗೊರಿ, ಸ್ಟೀಮರ್ದಾಗ ಈ ಥರ ಇಟ್ಟು ಸ್ಟೀಮ್ ಮಾಡಬೇಕು. ಒಂದು 10 ನಿಮಿಷ ಆದ ಬಳಿಕ ನೋಡ್ಬೋದು ನಮ್ದು ಇಡ್ಲಿ ರೆಡಿ ಆಗ್ತೈತಿ. ನೋಡ್ಬೋದು ನೀವು ಈ ಥರ ಆಗಿರ್ತದೆ. ಅದನ್ನ ಚಾಕು ಒಂದು ತೊಗೊಂಡು ಕಿಚನ್ದ ಸೈಡ್ನ್ಯಾಗ ನೋಡಬೇಕು, ನಡು ಬಟಾಟೆ ಇರ್ತದಲ್ಲ, ಹಾಗಾಗಿ ನೋಡ್ಬೋದು ಇಡ್ಲಿ ನಮ್ದು ರೆಡಿ ಆಯಿತು. ನೋಡ್ಬೋದು ಈಗ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ. ಬಟಾಟೆ ಎಲ್ಲ ನಾವು ಮಿಕ್ಸ್ ಮಾಡಿ ಹಾಕಿದ್ವಲ್ಲ, ಈ ಮಸಾಲದು ಯಾವ ಥರ ಹೀರ್ಕೊಂಡಿರ್ತೈತಿ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ, ಒಮ್ಮೆ ಟ್ರೈ ಮಾಡಿರಿ.